ಸೊ ಸ್ಪೀಡ್ ಇಸ್ ಜಸ್ಟ್ ಅ ನಂಬರ್. ಅದರಿಂದ ನಿಮ್ಮ ಲೈಫ್ ಹಾಳಾಯ್ತದೆ ಹೊರತು ಉದ್ಧಾರ ಅಂತೂ ಆಗಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ 1ರಿಂದ 100ಕ್ಕೆ ಹೋಗೋದಲ್ಲ, 100ರಿಂದ 3ಕ್ಕೆ ಬರೋದು ತುಂಬಾ ಮ್ಯಾಟ್ರ್ ಆಯ್ತದೆ. ಇದು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಈ ರೋಡು ವಿ ಟಿ ಯು ಕಾಲೇಜ್ ರೋಡು ಸತತ್ರ 9 ಗಂಟೆಗೆ ಇನ್ನೊಂದು 1/4 ಗಂಟೆ ಐತೆ. ನಾನು ಯಾವಾಗ್ಲೂ 8:15ಗೆ ಕಾಲೇಜ್ಗೆ ಹೋಗ್ತಿದ್ದೆ. ಇವತ್ತು ಬೆಳಿಗ್ಗೆ ಟಿಪಿಕಲ್ ವಿಡಿಯೋ ನೋಡ್ಕೊಂಡು ಕೂತಿದೆ. ಸೊ ವಿ ಟಿ ಕಾಲೇಜ್ ರೋಡು ಇಲ್ಲೇ ಹಿಂಭಾಗ ಅವ್ರ ಮನೆ ಇರೋದು. ಇಲ್ಲಿಂದ ಒಂದು 300-400 ಮೀಟರ್ ಅಥವಾ 1 ಕಿಲೋಮೀಟರ್ ಆಸ್ಪಾಸಲ್ಲೇ ಅವ್ರ ಮನೆ ಇರೋದು. ನಮ್ಮ ಮನೆ ಇಲ್ಲೇ ಹಿಂದೆಗಡೆ ಇರೋದು. ಹತ್ತತ್ರ ಆ ಮನುಷ್ಯನ ನಾನು ಸುಮಾರು ವರ್ಷಗಳಿಂದ ನೋಡ್ತೀನಿ. ಎಷ್ಟೋ ಸತಿ ಇನ್ ಪರ್ಸನ್ ನೋಡಿದೀನಿ. ಒಂದೇ ಒಂದು ದಿನಾನು ಹೋಗಿ ಅವ್ರ ಹತ್ರ ಒಂದು ಫೋಟೋ ತಗೋಬೇಕು ಅಂತನೋ ವಿಡಿಯೋ ಮಾಡ್ಬೇಕು ಅಂತನೋ ನಂಗೆ ಅನ್ನಿಸ್ಲೇ ಇಲ್ಲ. ಏನಕ್ಕೆ ಅಂದ್ರೆ ಬರೀ ಕಾಂಟ್ರವರ್ಸಿ ಮಾಡ್ಕತ್ತಲ್ಲ ಈ ಮನುಷ್ಯ. ಸುಮ್ನೆ ಡಿವಿದೊಂದು ಕಾಂಟ್ರವರ್ಸಿ ಆಗಿತ್ತು. ಸೊ ಆ ತರ ಬರೀ ಕಾಂಟ್ರವರ್ಸಿ ಮಾಡ್ಕತ್ತಾರೆ. ಸೊ ಇರೋರ್ ಜೊತೆ ಕಾಲ್ ಹೇಳ್ಕೊಂಡು ನಿಂತಿರ್ತಾರೆ. ಸಪೋರ್ಟ್ ಮಾಡ್ತೀನಿ ಅಂತ ಇದ್ ಮಾಡ್ತಾರೆ ಅಂತ. ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವ್ರದ್ದು. ಲಿಟ್ರಲಿ ನನ್ನ ಲೈಫ್ ಅಲ್ಲಿ ನಾನು ಏನೇನ್ ಫೇಸ್ ಮಾಡಿದ್ದೀನಿ ಆ ಮನುಷ್ಯ ಅದಕ್ಕಿಂತನೂ ಜಾಸ್ತಿ ಫೇಸ್ ಮಾಡೋನೆ. ಸೊ ಯಾವುದೇ ಒಂದು ವ್ಯಕ್ತಿ ಏನಾದ್ರು ಒಂದು ಮಾತಾಡ್ತಾನಲ್ಲ, ಆ ಮಾತಾಡೋದಕ್ಕೆ ಒಂದು ತೂಕ ಇರಬೇಕು ಅಂತಾರೆ. ಸೊ ಅವನ್ ಲೈಫ್ ಅಲ್ಲಿ ಆ ತರ ಕಷ್ಟಗಳನ್ನ ಅನುಭವಿಸಿದ್ರೆ ಮಾತ್ರ ಆ ತರ ಅನುಭವದ ಮಾತುಗಳನ್ನ ಹೇಳಕ್ ಸಾಧ್ಯ. ಬೀಯಿಂಗ್ ಅ ಟೀಚರ್, ನಾನಿಲ್ಲಿ ಮೋಟೋಲಾಗಿಗ್ ತರ ಎಲ್ಲ ಹೇಳಕ್ ಬರಲ್ಲ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾನೊಬ್ಬ EV ರೈಡರ್ ಇವಾಗ. ಯಾಕಂದ್ರೆ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಪೆಟ್ರೋಲ್ ಗಾಡಿ ಹಿಡಿದ್ರೆ ನಾನು ಝೈ ಅಂತ ಆರಿಸ್ಕೊಂಡು ಹೋಗ್ಬಿಡ್ಬೋದು. ಬಟ್ ಯಾವ ರೋಡಲ್ಲಿ ಯಾವಾಗ ಹೆಂಗೆ ಥ್ರೋಟಲ್ ಕೊಡ್ತೀವಿ ಅನ್ನೋದು ಮುಖ್ಯ ಆಯ್ತದೆ. ನಾನು ಅವಾಗ್ಲೇ ಹೇಳ್ದಂಗೆ 1ರಿಂದ 100ಕ್ಕೆ ಹೋಗೋದು ಮ್ಯಾಟರ್ ಅಲ್ಲ, 100ರಿಂದ 3ಕ್ಕೆ ಬರೋದು ತುಂಬಾ ಮ್ಯಾಟರ್. ಯಾಕಂದ್ರೆ ಇಂಜಿನ್ ಬ್ರೇಕಿಂಗ್ ಅಂತಾರೆ. ಆಲ್ಮೋಸ್ಟ್ ಅದು ರೈಡರ್ಸ್ ಗಳಿಗೆ ಮಾತ್ರ ಗೊತ್ತಿರುತ್ತೆ. ಬ್ರೇಕ್ ಹಿಡಿಯೋದಲ್ಲ, ಗೇರ್ ನ ಕಡಿಮೆ ಮಾಡ್ಬಿಟ್ಟು ಇಂಜಿನ್ ನ ಕಂಟ್ರೋಲ್ ಮಾಡೋದು. ಸೊ ಅದು ಎಲ್ಲಾರ್ಗೂ ಬರೋದಿಲ್ಲ. ಎಷ್ಟೋ ಜನ ಪೆಟ್ರೋಲ್ ಕುಡಿಸ್ತಾರೆ ಅಂತ ಅನ್ಬೋದು, ಬಟ್ ಅದು ಪ್ರಾಪರ್ ವೇ ಆಫ್ ಕಂಟ್ರೋಲಿಂಗ್ ದ ಬೈಕ್. ಯಾಕಂದ್ರೆ ಬ್ರೇಕ್ ಹಿಡಿತು ಅಂದ್ರೆ ಬಿದ್ದು ಸದೋಯ್ತಿರೋ ಹೊರತು ಯಾವುದೇ ಕಾರಣಕ್ಕೂ ಗಾಡಿ ಕಂಟ್ರೋಲ್ ಬರಲ್ಲ. ಗೇರ್ ಇಂದಾನೆ ಕಡಿಮೆ ಮಾಡ್ಬೇಕು. ಸೊ ಅದು ಬೇಸಿಕ್ ಕಾಮನ್ ಸೆನ್ಸ್. ಅದು ರೈಡರ್ಸ್ ಗಳಿಗೆ, ಡ್ರ್ಯಾಗ್ ರೇಸ್ ಓಡಿಸೋರ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದು ಮ್ಯಾಟ್ರ್ ಅಲ್ಲ. ಬೆಳಿಗ್ಗೆ ಅವ್ರದ್ದು ವಿಡಿಯೋ ನೋಡ್ತಾ ಇದೆ. ಟೈಮ್ ಹತ್ತತ್ರ 9 ಗಂಟೆ ಆಗೋಯ್ತು. ನಾನು 8:15 ಕಾಲೇಜ್ಗೆ ಇರ್ತೀನಿ. ನಾನು ಯಾವಾಗ್ಲೂ ಟೈಮ್ ಅಂತ ಟೈಮ್ಗೆ ಪ್ರಿಯಾರಿಟಿ ಕೊಡೋನು. ಅವ್ರ ವಿಡಿಯೋ ನೋಡ್ತಾ ಟೈಮ್ ಆದ್ರೂ ಪರವಾಗಿಲ್ಲ ಬಿಡು, 10 ನಿಮಿಷ ಲೇಟ್ ಆದ್ರೂ ಅನ್ನೋ ತರ ನೋಡ್ಕೊಂಡು ಕೂತಿದೀನಿ. ಅವ್ರ ಜೊತೆ ಇದ್ದವ್ರು ಯಾವ ತರ ಅವ್ರಿಗೆ ಮೋಸ ಮಾಡಿದ್ರು. ಆಲ್ಮೋಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜೊತೆಗಿರೋರೇನೆ ಮೋಸ ಮಾಡೋದು. ಗೊತ್ತಿಲ್ಲದವ್ರು ಇತ್ತು ಅಂತಂದ್ರೆ ಬಿಡು ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತಾರೆ, ಆ ತರ. ಸೊ ಜೊತೆಲಿರೋರೆ ಬಗ್ನಿಗೂಟ ಇಡೋದು ಯಾವಾಗ್ಲೂ. ಅದು ಈಗಲ್ಲ, ಆಗಿನ ಕಾಲದಿಂದನೂ ಬಂದಿರೋದು. ಕರ್ಣನ್ಗೆ ನೋಡಿ ಜೊತೆಲಿದ್ದ ಇದ್ ಮಾಡಿದ್ರು. ಆಮೇಲೆ ವೀರ ಅಭಿಮನ್ಯುಗೂ ಅಷ್ಟೇನೆ. ಸೊ ಜೊತೆಲಿದ್ದವರೇನೆ ಮೋಸ ಮಾಡೋದು. ಅದು ಈಗಿನ ಕಾಲದ ಸಂಪ್ರದಾಯ ಅಲ್ಲ, ಅದು ಅನಾದಿ ಕಾಲದ ಸಂಪ್ರದಾಯ. ಸೊ ಅದೊಂಥರ ಅವ್ರಿಗೆ ಚಟ, ಇನ್ನೊಬ್ರನ್ನ ತುಳಿದು ಬೆಳಿಬೇಕು ಅಂತ. ಸೊ ಈ ಕಲಿಯುಗದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾದ್ರೆ ಇದಿಷ್ಟೇನೆ. ನಮ್ ಜೊತೆ ಯಾರು ಕೊನೆವರೆಗೂ ಬರಲ್ಲ, ಯಾರು ಕೊನೆವರೆಗೂ ಇರಲ್ಲ. ಆ ರಿಯಾಲಿಟಿನ ಅರ್ಥ ಮಾಡ್ಕೊಂಡು ಇರಾಸ್ ದಿನ ನಮ್ಮ ಕೆಲ್ಸನ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಈ ವಿಡಿಯೋ ಏನಾದ್ರು ಟಿಪಿಕಲ್ ಕನ್ನಡಿಗ ಅವ್ರು ನೋಡ್ತಿತ್ತು ಅಂದ್ರೆ ಇವತ್ತು ಒಂದು ದಿನದ ವಿಡಿಯೋಗೆ ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ಬ್ರದರ್. ಬಿಕಾಸ್ ಆ ವಿಡಿಯೋ ನನಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ದಿನ ನೀವೇನು ಅವ್ರನ್ನ ಬೈಕೊಂಡು ಈ ಬ್ರ್ಯಾಂಡ್, ನಿಮ್ಗೆ ಓಲಾ ಬೈಕ್ ಅಂದ್ರೆ ಇಷ್ಟ ಅಲ್ಲ, ನನಗೆ ಓಲಾ ಅಂದ್ರೆ ತುಂಬಾ ಇಷ್ಟ. ಸರ್ವಿಸ್ ಇಲ್ಲ, ಬಟ್ ನಂಗೆ ಓಲಾ ಅಂದ್ರೆ ತುಂಬಾ ಇಷ್ಟ. ರಾಯಲ್ ಎನ್ಫೀಲ್ಡ್ ಇಷ್ಟ ಇಲ್ಲ, ಅದು ನನಗೂ ಏನು ಅಷ್ಟೊಂದೇನು ಇದಿಲ್ಲ. ಓಕೆ, ಸೊ ಸಮ್ ಕೈಂಡ್ ನನ್ನ ಒಂದು ಪರ್ಸೆಪ್ಷನ್ ಅಲ್ಲಿ ನಾನು ಏನ್ ಇಷ್ಟಪಡ್ತೀನೋ ಅದನ್ನ ನಾನು ಪೋರ್ಟ್ರೇ ಮಾಡ್ತೀನಿ. ಸೊ ನನಗೆ ಫಾಲೋವರ್ಸ್ ಕಡಿಮೆ ಇದ್ದಾಗ ನೀವು ಸಪೋರ್ಟ್ ಮಾಡಿದೀರಾ. ಐ ಹೋಪ್ ನಂದು ಗೌರ್ಮೆಂಟ್ ಸ್ಕೂಲ್ಗಳು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನೀವು ಕಮೆಂಟ್ ಹಾಕಿದ್ದೀರಾ. ಇನ್ನೂ ರೆಕಗ್ನೈಸ್ ಇದೆ. ನಮ್ಮ ಮನೆಯಿಂದ ಅಕ್ಕಪಕ್ಕ ಇದ್ರು ನಾನು ಒಂದು ದಿನಾನು ನಿಮ್ ಮನೆ ಹತ್ರಕ್ಕೆ ಬಂದು ಫೋಟೋಸ್ ವಿಡಿಯೋಸ್ ತಗೊಂಡಿಲ್ಲ. ರೀಸನ್ ಇವತ್ ನೀವೇನೋ ಅಂದ್ರಲ್ಲ, ಸೊ ನನ್ನ ಬಳಸ್ಕೊಂಡು ಬೆಳೆದ ಅಂತೇಳಿ. ನನಗೆ ಇದೇ ಬೇಡ, ಯಾವುದೇ ಸಪೋರ್ಟರ್ಸ್ಗಳದ್ದು ಬೇಡ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳದೇನೆ 1,000ದಿಂದ 50,000 ತನಕ ಬಂದು ನಿಂತಿದ್ದೀನಿ. ಸೊ ಇದು ನನಗೆ ಒಂಥರ ಹೆಮ್ಮೆ ಅಂತ ಅನ್ಬೋದು. ಹಂಗಂತ ನಿಮ್ದು ಇದಿಲ್ಲ ಅಂತಲ್ಲ, ನಿಮ್ಗೂ ಒಳ್ಳೆ ಆಡಿಯನ್ಸ್ ಇದೆ. ನಿಮ್ಮ ವರ್ಡ್ಸ್ ಗಳಿದೆಯಲ್ಲ, ನಿಮ್ಮ ವರ್ಡ್ಸ್ ಗಳಿಗೆ ನಾನು ತುಂಬಾ ಅಂದ್ರೆ ತುಂಬಾ ಫ್ಯಾನ್ಸು. ನಿಮ್ಮ ವರ್ಡ್ಸ್ ಗಳನ್ನ ಎಷ್ಟೋ ನಾನೇ ಯೂಸ್ ಮಾಡಿದ್ದೀನಿ. ಇನ್ನು ನನ್ನ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟಿಪಿಕಲ್ ವರ್ಡ್ಸ್ ಅಂತ ಹೇಳಿ ಒಂದು ಕಲೆಕ್ಷನ್ ಮಾಡಿಟ್ಟಿದ್ದೀನಿ. ಬಟ್ ನಿಮ್ದು ಒಂದು ಡಿವಿದು ಕಾಂಟ್ರವರ್ಸಿ ಆದ್ಮೇಲೆ ನನಗೆ ಯಾಕೋ ನಿಮ್ಮ ಮೇಲೆ ಇಂಟ್ರೆಸ್ಟ್, ಆಸಕ್ತಿ ಕಡಿಮೆ ಆಯ್ತು. ಯಾಕಂದ್ರೆ ನಾನೊಬ್ಬ ಸಾಧಾರಣ ಮನುಷ್ಯ. ದಟ್ ಯಾರ ಹತ್ರನು ಜಗಳಕ್ಕೆ ಹೋಗ್ಬಾರ್ದು, ಯಾರ ಮೇಲೂ ಕೂಗಾಡ್ಬಾರ್ದು, ಅಥವಾ ಯಾವುದೇ ತರಹದ ಕಿತ್ತಾಟ ಬೇಡ. ನಾನಾಯ್ತು ನನ್ ಕೆಲ್ಸ ಆಯ್ತು ಅನ್ನೋ ತರ. ಬಟ್ ಈಗಲೂ ಅಷ್ಟೇ, ನಾವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ಇದನ್ ಮಾಡಿದ್ರು ಜನ ಥಿಂಕ್ ಮಾಡೋದೇನೆ
ನಮ್ಮ ಕಾಂಟ್ರವರ್ಸಿಗಳ ಮೇಲೆ. ಜನಕ್ಕೆ ಟಾಕ್ಸಿಸಿಟಿ ಇಷ್ಟ. ಹೆಂಗೆ ಅಂತಂದ್ರೆ ನಾವು ಜಸ್ಟ್ ಕಿತ್ತಾಡ್ತೀವಿ, ಅಷ್ಟು ಬೆಲೆ ಕೊಡ್ತಾರೆ. ನಿಜನ ಸುಳ್ಳೋ ಗೊತ್ತಿಲ್ಲ, ನೀವು ನಿಜ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಜನಕ್ಕೆ ಸಮಾಧಾನವಾಗಿ ಮಾತಾಡೋಕ್ಕಿಂತ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಬೀದಿಲಿ ಒದ್ದಾಡೋರ್ಗೆನೆ ಬೆಲೆ ಜಾಸ್ತಿ ಕೊಡೋದು. ಏನಕ್ಕೆ ಅಂತಂದ್ರೆ ಜನಕ್ಕೆ ಒಳ್ಳೆ ಕಂಟೆಂಟ್ ಗಿಂತ ಚಪ್ರಿ ಕಂಟೆಂಟ್ ಗಳಿಗೆನೆ ಆಸಕ್ತಿ ಜಾಸ್ತಿ. ಅದಕ್ಕೆ ಹೋಗಿ ಅವ್ರಿಗೆ ಬೈಯಕ್ ಹೋಯ್ತಾರೆ. ಒಂದೊಂದು ಕಮೆಂಟುನು ಮಲ್ಟಿಪಲ್ ಬೈ 100 ವ್ಯೂಸ್ ಆಯ್ತದೆ ಅಂತ ಜನಗಳಿಗೆ ಕಮೆಂಟ್ ಮಾಡೋರ್ಗೆ ಗೊತ್ತೇ ಆಗಲ್ಲ. ಸೊ ಅದೇ ರೀಸನ್ಗೆ ಈ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಗಳು ಅಂತ ಏನ್ ಅನ್ನಿಸ್ಕೊಂಡು ಅಮ್ಮು ಕುಡುಮುಕ್ಕು ಆಳು ಮೂಳು ಅನ್ಕೊಂಡು ಏನೇನೋ ಮಾಡ್ತಾರೆ, ಅವರೆಲ್ಲ ಫೇಮಸ್ ಆಯ್ತವ್ರೆ. ನಮ್ ತರ ಒಳ್ಳೆ ಕಂಟೆಂಟ್ ಕೊಡ್ತಾ ಇರೋರು ಹಿಂಗೆ ಇದೀವಿ. ಸೊ ದಿಸ್ ಇಸ್ ದ ಹಾರ್ಶ್ ರಿಯಾಲಿಟಿ ಆಫ್ ದ ಸೊಸೈಟಿ. ಸೊ ದಿಸ್ ಇಸ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಯು ಗೈಸ್. ಸೊ ಒಳ್ಳೆ ಜನಕ್ಕೆ ಒಳ್ಳೆಯವ್ರಿಗೆ ಮಾತ್ರ ಕಮೆಂಟ್ ಹಾಕಿ, ಇಲ್ಲ ಅಂದ್ರೆ ಜಸ್ಟ್ ಇಗ್ನೋರ್ ಮಾಡೋದ್ರಿಂದಾನೇ ಒಳ್ಳೆ ರಿವೆಂಜ್ ತಗೋಬಹುದು ಅಂತ ವರ್ಡಿಂಗೇ ಇದೆ. ಸೊ ಅವ್ರಿಗೆ ನೀವು ಏನೋ ಪಾಠ ಕಲಿಸ್ತೀವಿ, ಇನ್ನೊಂದು ಕಲಿಸ್ತೀವಿ ಅಂತ ಏನಾದ್ರೆ ಅವ್ರು ಕಮೆಂಟ್ ಹಾಕಿದ್ರೆ ಆ ಕಮೆಂಟ್ ಇಂದಾನೆ ಅವ್ರು ಉದ್ಧಾರ ಆಯ್ತಾರೆ. ಸೊ ಇದಿಷ್ಟು ನನಗೆ ನನ್ನ ಒಂದು ಒಪಿನಿಯನು. ಸೊ ನಿಮ್ಗೆ ಏನ್ ಅನ್ಸುತ್ತೋ, ನಿಮ್ಮ ಅನಿಸಿಕೆ ಏನು? ನನಗೆ DB ಅಂದ್ರೂ ಇಷ್ಟ, ಟಿಪಿಕಲ್ ಕನ್ನಡಿಗ ಅಂದ್ರೂ ಇಷ್ಟ, ಏನೋ ಡಾಕ್ಟರ್ ಬೋ ಅಂದ್ರೆ ಪ್ರಾಣ. ನಾನು ಒಂದೇ ಕಂಟೆಂಟ್ ಮಾಡಲ್ಲ. ನಂದು ಒಂದೇ ಪೇಜ್ ಅಲ್ಲಿ ಮಲ್ಟಿಪಲ್ ಕಂಟೆಂಟ್ ಏನಾದ್ರು ಕೊಡೋದಿತ್ತು ಅಂತಂದ್ರೆ ನನ್ನ ಪೇಜ್ ಅಲ್ಲಿ ಅಂತ ಅನ್ಸುತ್ತೆ. ಅದಕ್ಕೆ ನನಗೆ ಫಾಲೋವರ್ಸ್ ಗಳು ಗೈನ್ ಆಗಲ್ಲ. ಒಂದ್ಸತಿ ಟ್ರಾವೆಲ್ ಹಾಕಿದ್ರೆ ಇನ್ನೊಂದ್ಸತಿ ಟೆಕ್ ಹಾಕ್ತೀನಿ, ಒಂದೊಂದ್ಸತಿ ಟೀಚಿಂಗ್ ಹಾಕ್ತೀನಿ, ಒಂದೊಂದ್ಸತಿ ಫ್ಯಾಮಿಲಿ ಹಾಕ್ತೀನಿ, ಒಂದ್ಸತಿ ಫನ್ ಹಾಕ್ತೀನಿ, ಒಂದ್ಸತಿ ಕಾಮಿಡಿ ಹಾಕ್ತೀನಿ. ಸೊ ಹಿಂಗೆ ಮಲ್ಟಿಪಲ್ ಕಂಟೆಂಟ್ ಇನ್ಫಾರ್ಮೇಟಿವ್ ಆಗ್ತಿರೋದ್ರಿಂದ ದೇವ್ರದ್ದು ಹಾಕ್ತಿರ್ತೀನಿ. ಸೊ ಜನಕ್ಕೆ ನಾನು ಏನ್ ಮಾಡ್ತವನೆ ಅಂತ ಅವ್ರಿಗೆ ಐಡೆಂಟಿಫೈ ಮಾಡಕ್ ಆಯ್ತಾ ಇಲ್ಲ. ಆ ರೀಸನ್ಗೆ ನನ್ನ ಪೇಜು ಸ್ಟಕ್ ಆಯ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಸರಾ ಅಂತ ಬಂತು ಅಷ್ಟೇ, ಅಂದ್ರೆ ದಸರಾ ಕಮಿಟಿಲಿ ಇರ್ತೀನಿ, ಆವಾಗ ಬರೀ ಆನೆ ವಿಡಿಯೋಸ್ ಹಾಕಿರ್ತೀನಿ. ಆನೆ ವಿಡಿಯೋಗಳು ಫೇಮಸ್ ಆಯ್ತದೆ, ಫನ್ನಿ ವಾಯ್ಸ್. ಸೊ ಜನ ಹಂಗೆ ರೆಕಗ್ನೈಸ್ ಮಾಡ್ಕೊತಾರೆ. ಸೊ ನನಗೆ ಒಂದೇ ತರ ವಿಡಿಯೋ ಮಾಡಕ್ ಇಷ್ಟ ಇಲ್ಲ. ನಾನು ಒಂದೇ ಪೇಜ್ ಅಲ್ಲಿ ಯಾಕೆ ಎಲ್ಲಾ ತರ ವಿಡಿಯೋ ಮಾಡ್ಬೋದು ಅಂತ ಹೇಳಿ ನನಗೆ ಒಂದು ಇನ್ಸ್ಪಿರೇಷನಲ್ ಥಿಂಗ್ ಇರೋದು. ಎಲ್ಲರೂ ನೀವು ಅಡ್ಡಾಡ ವಿಡಿಯೋ ಮಾಡ್ತೀರಾ, ನನ್ಗೆ ಅಡ್ಡಾಡ ವಿಡಿಯೋ ಮಾಡಿ ಅಭ್ಯಾಸನೇ ಇಲ್ಲ. ನನಗೆ ಉದ್ದುದ ವಿಡಿಯೋ ಮಾಡಿನೇ ಅಭ್ಯಾಸ. ಏನಕ್ಕೆ ಅಂತಂದ್ರೆ ನಾನೊಂದ್ ಸ್ವಲ್ಪ ಯೂನಿಕ್ ಆಗಿರ್ಬೇಕು ಅಂತ. ಸೊ ಅದೇ ರೀಸನ್ಗೆ ಅನ್ಸುತ್ತೆ ಬಹುಶಃ ನಾನು ಯಾರಿಗೂ ಇಷ್ಟ ಆಗಲ್ಲ. ಇನ್ನ ಅದ್ ಬಿಟ್ರೆ ಅದೇ ಟಿಪಿಕಲ್ ಅವ್ರೊಂದು ವರ್ಡ್ ಹೇಳಿದ್ರು, ಉಂಡ ಮನೆಯಲ್ಲಿ ಹುಚ್ಚ ಇರ್ಬೇಡಿ ಅಂತ. ಅದೊಂದು ನಾನು ಕೇಳ್ಕೊಳ್ಳೋದು, ಯಾರು ನಿಮ್ಗೆ ಬೆಳೆಯಕ್ಕೆ ಸಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡಿರ್ತಾರೆ ಅವ್ರಗಳಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಬಗೆಬೇಡಿ. ಒನ್ ಮೋರ್ ಥಿಂಗ್, ಲಾಸ್ಟ್ ನಂದೊಂದು ವಿಡಿಯೋ ಹಾಕಿದೆ, 120 ಪ್ಲೇಸ್ ಏನೋ ಹೋಗಿತ್ತು. ಅದನ್ನ ಇನ್ನೊಬ್ಬ ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡು ಎಷ್ಟು ಸ್ಪೀಡ್ ಎಳಿತೀಯಾ ಅಂತ ಹೇಳಿ, ಅದು ನಮ್ ಚಾಮರಾಜನಗರದ ಒಂದು ಹಳ್ಳಿ ರೋಡು. ಸೊ ಹಳ್ಳಿ ರೋಡಲ್ಲಿ ಅಲ್ಲಿ ಕಾವಲಿ ರೋಡಲ್ಲಿ ಯಾರು ಬರಲ್ಲ. ಆ ರೀಸನ್ಗೆನೆ ಆ ರೋಡಲ್ಲಿ ನಾನು ಓಡ್ತಿರೋದು. ಅಂಡ್ ಐ ಹ್ಯಾವ್ ಅ ಕಾಮನ್ ಸೆನ್ಸ್ ದಟ್ ನಾನು ಸ್ಟೂಡೆಂಟ್ಸ್ ಗಳಿಗೆ ಜಾಸ್ತಿ ಸ್ಪೀಡಲ್ಲಿ ಹೋಗಿ ಅಂತ ಯಾವತ್ತೂ ಪ್ರಮೋಟ್ ಮಾಡಲ್ಲ. ನಾನ್ ಪ್ರಮೋಟ್ ಮಾಡೋದು ಇಷ್ಟೇ, ಇರೋಷ್ಟು ದಿನ ನಿಮ್ಮ ಅಪ್ಪ ಅಮ್ಮನ್ಗೆ ಮರ್ಯಾದೆ ಕೊಡಿ, ಟೀಚರ್ಸ್ ಗಳಿಗೆ ಗೌರವ ಕೊಡಿ, ಸಾಧ್ಯ ಆದಷ್ಟು ಕೆಟ್ಟ ಚಟಗಳಿಂದ ದೂರ ಇರಿ, ಹೆಲ್ಮೆಟ್ ಹಾಕೊಳ್ಳಿ. ನೀವೇನೇ ಮಾಡಿದ್ರು ಹೆಲ್ಮೆಟ್ ಹಾಕೊಳ್ಳಿ. ಯಾಕಂದ್ರೆ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಬ್ರೈನ್ ನ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ನಿಮ್ಮ ಅಪ್ಪನೂ ಸಾಧ್ಯ ಇಲ್ಲ. ಸೊ ಇದೇ ಹೇಳೋದು. ನಾನು ಮೂಲತಃ ಚಾಮರಾಜನಗರದವನು, ಬಟ್ ಮೈಸೂರಲ್ಲಿ ನನ್ನ ಒಂದು ಜೀವನನ ಕಟ್ಕೊಂಡಿದ್ದೀನಿ. ಸೊ ಮೊನ್ನೆ ಒಂದು ಚಾಮರಾಜನಗರದ ಮೀಟಪ್ ಆಗಿತ್ತು. ಅದ್ರದ್ದು ಆಲ್ಮೋಸ್ಟ್ ಅಷ್ಟೊಂದೇನ್ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಚಾಮರಾಜನಗರನ ತುಂಬಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಬಟ್ ನಾವು ನಮ್ಮಂತ ಚಾಮರಾಜನಗರದ ಸುಖ ಪುರುಷರು ನಿಮ್ಗಳಿಗೆ ಯಾರಿಗೂ ಸಿಗೋದೇ ಇಲ್ಲ. ಯಾಕಂದ್ರೆ ಸುತ್ತಮುತ್ತ ಕಾಡುಗಳು. ನೀವೆಲ್ಲ ಸಿಟಿ ಜನ ಅಂತ ಅಂತೀವಿ, ನಾವು ನಮ್ ಕಾಡೋರು. ಯಾಕಂದ್ರೆ ನಾವೆಲ್ಲ ಕಾಡಲ್ಲಿ ಇದ್ದವರು. ಆಲ್ಮೋಸ್ಟ್ ಒಂಥರ ಕಾಡ್ ಮನ್ಸರ್ ಕಣಗೆ ನಾವು. ಅದಕ್ಕೆ ತುಂಬಾ ಒಳ್ಳೆ ಮನ್ಸು ನಮ್ ಚಾಮರಾಜನಗರದವ್ರದ್ದು. ಪರಿಶುದ್ಧವಾದ ಗಾಳಿ ಸಿಗೋದು ನಮ್ಮ ಹತ್ರ. ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆಗಳಲ್ಲಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಬರ್ತೀವಿ. ಇನ್ನೇನ್ ಮಂಡ್ಯದವರು ಸ್ವಲ್ಪ ಎಜುಕೇಟೆಡ್ ಆಯ್ತಾ ಇದಾರೆ. ಸೊ ನಮ್ಮ ಚಾಮರಾಜನಗರದಲ್ಲಿ ಚಾಮರಾಜ ನಗರ ಯೂನಿವರ್ಸಿಟಿ ಬಂದೈತೆ. ಸೊ ನಮ್ಮ ಇವರು ಯೂನಿವರ್ಸಿಟಿಲಿ ಇದಾದ್ಮೇಲೆ ಆಲ್ಮೋಸ್ಟ್ ಕನ್ನಡನ ಮರೀತಾರೆ. ಸೊ ಅದೊಂದು ದುಃಖದ ಪರಿಸ್ಥಿತಿ ಅಂತ ಹೇಳ್ಬೋದು. ಇದೊಂದು ಈ ಸಿಗ್ನಲ್ ಅಲ್ಲಿ ಹೆವಿ ಟ್ರಾಫಿಕ್ ಆಯ್ತದೆ. ಬೆಳಿಗ್ಗೆ ಹೊತ್ತಲ್ಲಿ ಇಲ್ಲಿ ಪೊಲೀಸ್ ಅವ್ರು ಬಂತು ಅಂತಂದ್ರೆ ಒಂದ್ ಸ್ವಲ್ಪ ಇದಾಗ್ಬೋದು. ಎಲ್ಲಿದ್ವಿ ನಾವು? ನಾ ಇದ್ರದ್ದು ವಿಡಿಯೋಸ್ ಹಾಕ್ತಿರ್ತೀನಿ, MLA ಗಳಿಗೆ ಟ್ಯಾಗ್ ಮಾಡೋದಿರ್ಬೋದು. ಸೊ ನನ್ನ ವಿಡಿಯೋಸ್ಗಳು ನಾನೇ ಅಂತ ಗೊತ್ತಿರಲ್ಲ, ಬಟ್ ನನ್ನ ವಿಡಿಯೋಸ್ಗಳು ವೈರಲ್ ಆಯ್ತಿರುತ್ತೆ. ಈಗ ಸಂತೆಮರಳಿಲಿ ಎಷ್ಟೋ ವರ್ಷದಿಂದ ರೋಡ್ ಆಗಿರ್ಲಿಲ್ಲ. ಸೊ ಒಂದು ಸಣ್ಣ ವಿಡಿಯೋ ಹಾಕಿದ್ದು, ಚಾಮರಾಜನಗರದಿಂದ ಮೂಗೂರ್ಗೆ ಹೋಗೋ ವಿಡಿಯೋದಲ್ಲಿ ಇದು ಚಿನ್ನ ಪತ್ತೆ ಅಂತ ಹೇಳಿ. ಸೊ ರೋಡ್ ರೆಡಿ ಆಯ್ತು. ಅದಾದ್ಮೇಲೆ ಇನ್ನು ಸುಮಾರು ಥಿಂಗ್ಸ್. ಸೊ ನಮ್ದು ಏನಿದ್ರು ಆಕ್ಷನ್ ಟೇಕನ್ ವರ್ಡ್ಸ್. ಡೈರೆಕ್ಟ್ ಆಗಿ
ವರ್ಡಿಂಗ್ ಹಾಕಿ ಅದನ್ನ ಆಕ್ಷನ್ ಎತ್ಕೊಳತ್ತಾರ. ಸೊ ನನ್ನ ಹೆಸರನ್ನ ನಾನು ಎಲ್ಲೂ ಬಳಸೋದಿಲ್ಲ, ಬಟ್ ನಾನೇ ವಿಡಿಯೋ ಮಾಡೋದು. ನನಗೆ ಫೇಸ್ ತೋರಿಸಿ ಇನ್ನೊಂದ್ ಮಾಡ್ಬೇಕು ಅಂತಿಲ್ಲ. ಮಿಸ್ಟರ್ ಟಾರ್ಕ್ ಅಂತ ಮಾಸ್ಕ್ ಹಾಕೊಂಡು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಫ್ರೀ ಆಗಿ ಪಾಠ ಮಾಡ್ತಿದ್ವಿ. ಸೊ ನಮ್ಮ ಇದರಲ್ಲಿ ಕೊಳ್ಳೇಗಾಲದ ಮುಡಿಗುಂಡ ಸ್ಕೂಲು, ಮುಡಿಗುಂಡದಲ್ಲಿ ಇರೋ ಆದರ್ಶ ವಿದ್ಯಾಲಯದಲ್ಲಿ 26 ಜನ ಸ್ಟೂಡೆಂಟ್ಸ್ ಇಡೀ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಏನೋ ಬಂದಿದ್ದಾರೆ. ಸೊ ಇಡೀ ಓವರ್ ಆಲ್ ಇದರಲ್ಲಿ 27 ಏನೋ ಕ್ಲಿಯರ್ ಆಗಿ 26 ಮೆಂಬರು ಕೂಡ ಆದರ್ಶ ಸ್ಕೂಲ್ ಅವರು. ಸೊ ನಮ್ದು ಸರ್ಕಾರಿ ಶಾಲೆ ಉಳಿಸೋಣ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಆ ಬಾಯಿ ಮಾತು ಹೇಳೋದ್ರ ಜೊತೆಲಿ ಗೌರ್ಮೆಂಟ್ ಸ್ಕೂಲ್ಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ವಿತ್ ಎಜುಕೇಶನ್. ಸೊ ಇದು ನನ್ನ ಮೋಟಿವ್. ಸೊ ಈ ತರ ನಂದು ಬಾಯಿ ಮಾತಲ್ಲದೆ ವರ್ಡಿಂಗ್ ಅಲ್ಲೂ ಕೂಡ ನಾನು ತುಂಬಾ ಕೊಡೋದಕ್ಕೆ ಇಷ್ಟ ಪಡ್ತೀನಿ. ಸೊ ಮೈಟ್ ಬಿ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಪರವಾಗಿಲ್ಲ. ಸೊ ದಿಸ್ ಈಸ್ ವಾಟ್ ಐ ಆಮ್. ನಾನು ನನ್ನನ್ನಂತೂ ಚೇಂಜ್ ಮಾಡ್ಕೊಳಕ್ ಇಷ್ಟ ಪಡೋದಿಲ್ಲ. ನಾನು ಹೆಂಗಿದ್ದೀನಿ ಹಂಗಿರಕ್ಕೇನೆ ಇಷ್ಟಪಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ನಾನು ಟಿಪಿಕಲ್ ಕನ್ನಡಿಗನ್ ಆಗಿರ್ಬೋದು, ಡಿವಿನ್ ಆಗಿರ್ಬೋದು, ಆಗ ಕಿತ್ತಡಿ ಕಿರಣ ನಮ್ಮೂರವ್ರೆ, ಅವ್ರು ಬರ್ಲೇ ಇಲ್ಲ ಮೊನ್ನೆ ಚಾಮರಾಜನಗರ ಮೀಟಪ್ಗೆ, ಅವ್ರನ್ನಾಗಿರ್ಬೋದು ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡಕ್ ಹೋಗಲ್ಲ. ಬಿಕಾಸ್ ದೇ ಆರ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಜಸ್ಟ್ ನಾನು ಅವ್ರ ಹೆಸರನ್ನ ಹೇಳಿ ವ್ಯೂಸ್ ಮಾಡ್ಕೊತಿದ್ದೀನಿ ಅನ್ಕೊಳ್ಳೋದು ಬೇಡ. ಅವರ ಒಂದು ಒಳ್ಳೆ ಆದರ್ಶ ತತ್ವಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ರಲ್ಲೂ ಒಂದೊಂದು ಯೂನಿಕ್ನೆಸ್ ಇರುತ್ತೆ. ಸೊ ಇವಾಗ ನನಗೆ ಟಿಪಿಕಲ್ ಕನ್ನಡಿಗ ಅವ್ರದ್ದು ಒಂದು ವರ್ಡಿಂಗ್ಗಳು, ಆ ಒಂದು ಲೈನ್ಸ್ಗಳು ತುಂಬಾ ಇಷ್ಟ ಆದ್ರೆ, ಇವ್ರದ್ದು ಕಿತ್ತಡಿ ಕಿರಣ್ ಅವ್ರದ್ದು ಛಲ ಇಷ್ಟ ಆಯ್ತದೆ. ನಮ್ಮ ಬಸವಣ್ಣ ಅವ್ರದ್ದು ಇದ್ರ ಮುಂದೆ ಹೋಗಿ ಲಂಡನ್ ಅಲ್ಲಿ ಜೂಜು ಮುಕ್ತ ಶಿಬಿರ ಮಾಡೋದು, ಇದು ಜೂಜು ಮುಕ್ತ ಭಾರತ ಅಂತ ಏನೋ ಒಂದು ಬ್ಯಾನರ್ ಹಾಕೊಂಡು ಓಡಾಡಿದ್ರು. ಸೊ ಅದೆಲ್ಲ ಒಂಥರ ಅಚೀವ್ಮೆಂಟ್ಸೆ. ಸೊ ನಾನು ಅಷ್ಟೇನೆ, ನಮ್ಮ ಮೈಸೂರು ಕ್ಲೀನ್ ಆಗಿರ್ಬೇಕು, ಡ್ರಗ್ಸ್ ಇರಬಾರ್ದು, ಆಮೇಲೆ ಇನ್ನೂ ಸುಮಾರು ನನ್ನ ತಲೆಯಲ್ಲೈತೆ. ಸೊ ನೀವುಗಳು ಕೈ ಜೋಡಿಸಿ, ನಮ್ಮೊಬ್ಬರ ಕೈಲಿಂದ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಮೂಲತಃ ಈ ಏರಿಯಾ ಏನೈತೆ ನಮ್ದು, ನಾವಿರೋದು ಬನ್ನಿ ಮಂಟಪ, ಇಲ್ಲಿ ನಮ್ಮ ಕನ್ನಡಿಗರಿಗಿಂತ ಜಾಸ್ತಿ ಮಲಯಾಳಂ ಅವ್ರು ತುಂಬವ್ರೆ. ಮಲಯಾಳಂ ಅವ್ರು ಬಂದ್ರೆ ನಮ್ಗೆ ದೇವ್ರಾಣೆ ಬೇಜಾರಿಲ್ಲ, ಮಲಯಾಳಂ ಅವ್ರು ಬರ್ಲಿ. ಬಂತು ಅಂದ್ರೆ ಅವ್ರೇನ್ ಮಾಡ್ತಾರೆ, ಡ್ರಗ್ಸ್, ಗಾಂಜಾ, ಆಳು ಮೂಳು ಇದರಲ್ಲಿ ಅವರು ಪರಿಣಿತರಾಯ್ತಾ ಇದ್ದಾರೆ ಹೊರತು ನಮ್ಮ, ಯಾಕಂದ್ರೆ ನೀವು ಕೇರಳದಲ್ಲಿ ನಾನು ಕೊಟ್ಟಿರೋ ವಿಡಿಯೋಸ್ ತುಂಬಾ ಫೇಮಸ್, ನಿಮಗೆ ಗೊತ್ತಿರ್ಬೋದು. ಸೊ ಕೊಟ್ಟಿಯೂರಲ್ಲಿರೋ ಒಂದೊಂದು ಕಂಟೆಂಟುವೆ ನೀವು ಹೋಗಿ ನೋಡಿ, ಅಲ್ಲಿ ಇಷ್ಟು ಡಿಸಿಪ್ಲಿನ್ ವೆಲ್ ಮೇಂಟೈನ್ಡ್ ಅಂತಂದ್ರೆ ಪೊಲೀಸ್ನವ್ರು ಅಷ್ಟು ಸ್ಟ್ರಿಕ್ಟ್. ಇಫ್ ಇನ್ ಕೇಸ್ ನೀನೇನಾದ್ರೂ ಒಂದು ತರ ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇನೆ ಇವ್ರುಗಳು ಇಷ್ಟೊಂದು ಇಲ್ಲಿ ಬಂದು ಆರಾಮಾಗಿ ಗಾಂಜಾನು ಡ್ರಗ್ಸ್ನು ಸೇಲ್ ಮಾಡ್ಕೊಂಡು ನಿಂತಿರ್ತಾರೆ. ಬಟ್ ಅವರು ಅಂತಲ್ಲ, ಮಹಾರಾಷ್ಟ್ರದವ್ರು ಇದ್ದಾರೆ. ಸೊ ಈಗ ರೀಸೆಂಟ್ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ನಾನು ಅಲ್ಲೇ ಅವ್ರದ್ದು ಸೋಷಿಯಲ್ ಮೀಡಿಯಾ ಎಲ್ಲ ಆಲ್ಮೋಸ್ಟ್ ನಾನೇ ವಿಡಿಯೋಸ್ ಮಾಡ್ಕೊಡ್ತೀನಿ ಮೈಸೂರು ಸಿಟಿ ಪೊಲೀಸ್ ಅವ್ರಿಗೆ. ಸೊ ಆಗ್ತಿರ್ತಾರೆ ಎಷ್ಟು ಅಂತಂದ್ರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ಮೈಸೂರ್ನ ನಮ್ಮ ಸ್ವಂತ ಮನೆ ಹಾಳು ಮಾಡ್ತಾವ್ರೆ. ಸೊ ಅಂತ ಮನೆ ಹಾಳು ನನ್ನ ಮಕ್ಕಳಿಗೆ ದಯವಿಟ್ಟು ಸಪೋರ್ಟ್ ಮಾಡ್ಬೇಡಿ. ಇನ್ನೇನು ನನ್ನ ಕಾಲೇಜ್ ಬಂತು, ನಾನು ಪಾಠ ಮಾಡಕ್ ಹೋಗ್ತೀನಿ, ನಿಮಗ್ ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವೆಲ್ಲ ತುಂಬಾ ಬುದ್ಧಿವಂತರು. ನನ್ನ ಹತ್ರ ಒಂದು ವೆರಿ ಫೇಮಸ್ ಕೋಟ್ ಇದೆ, ಡೋಂಟ್ ಆರ್ಗ್ಯೂ ವಿತ್ ಸ್ಟೂಪಿಡ್ ಪೀಪಲ್ ಅಂತ. ಸೊ ನಾನು ಯಾವತ್ತೂ ಆರ್ಗ್ಯೂ ಮಾಡಕ್ ಹೋಗಲ್ಲ. ಸೊ ಯಾಕಂದ್ರೆ ಬುದ್ಧಿವಂತರಿಗೆ ಹೇಳೋ ಅವಶ್ಯಕತೆ ಇಲ್ಲ, ದಡ್ಡರಿಗೆ ಅರ್ಥ ಮಾಡ್ಸಕ್ಕೆ ಆಗಲ್ಲ ಅಂತ. ಸೊ ದಿಸ್ ಆಲ್ ಆರ್ ಏನೋ ಅಂತಾರಲ್ಲ, ಹಂಗೆ ಸರ್ಟೈನ್ ಅವ್ರಿಗೆ ಅರ್ಥ ಆಗ್ಬೇಕು. ಈಗ ಹೆಂಗೆ ಟಿಪಿಕಲ್ ಅವ್ರಿಗೆ ಜೊತೆಲಿದ್ದವರೆಲ್ಲ ಮೋಸ ಮಾಡದ್ಮೇಲೆ ಬುದ್ಧಿ ಬಂತು, ಆ ತರ. ಸೊ ಅವರು ಅಷ್ಟೇ, ಎಲ್ಲ ಮನುಷ್ಯನ. ಇವಾಗ ಒಂದು ಪ್ಯೂರೆಸ್ಟ್ ಲೈನ್ ಇದೆ, ಕದಡಿದ ಸಲಿಲಂ ತಿಳಿ ಬಂದದೆ ಅಂತ. ಸೊ ನೆನ್ನೆ ಹಾಕಿದೆ ನಾನು ಕುಕ್ರಳಿ ಇದರಲ್ಲಿ, ಕದಡಿದ ಸಲಿಲಂ ತಿಳಿ ಬಂದದೆ ಅಂತಂದ್ರೆ ದುರ್ಯೋಧನ ಏನೈತಾರೆ. ಸೊ ಬರ್ತೀನಿ ಸರ್. ಸೊ ಹಂಗೆ ಇಷ್ಟೇ ಮುಗಿಸೋದ ಡ್ಯೂಟಿ ಟೈಮ್. ಬಾಯ್.